ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. ಈ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಮೊದಲನೆಯ ಪಾಠವಾದ ಅವರೇ ರಾಜರತ್ನಂ, 2ನೇ ಪಾಠ ಅರಳಿಕಟ್ಟೆ ನಾನು ಈಗಾಗಲೇ ನಿಮಗೆ 2 ಪಾಠಗಳನ್ನು ಮುಗಿಸಿದ್ದೀನಿ. ಇನ್ನು ಪದ್ಯ ಭಾಗಕ್ಕೆ ಹೋದರೆ ಬೆಳಗು ಜಾವು ಅನ್ನುವಂಥ ಪದ್ಯ ನಾನು ಮಾಡಬೇಕಾಗಿತ್ತು. ಆದರೆ ಬೆಳಗು ಜಾವು ಪದ್ಯವನ್ನು ಶಿಕ್ಷಣ ಇಲಾಖೆಯವರು ಅದನ್ನು ನಿಮ್ಮ ಪೋಷಣೆಗೆ ಇಟ್ಟಿಲ್ಲ. ಹಾಗಾಗಿ ಬೆಳಗು ಜಾವವನ್ನು ಬಿಟ್ಟು 2ನೇ ಪದ್ಯವಾದ ಅಟ್ಟ ಹತ್ತ ಬೇಡ ಅನ್ನುವಂತಹ ಪದ್ಯಕ್ಕೆ ನಾನಿವತ್ತು ಹೋಗ್ತಾ ಇದ್ದೀನಿ. ಹಾಗಾಗಿ ಈ ಅಟ್ಟ ಹತ್ತ ಬೇಡ ಅನ್ನುವಂಥ ಪದ್ಯವನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಎಲ್ ಹನುಮಂತಯ್ಯ ಅನ್ನುವಂಥದ್ದು. ಪ್ರತಿ ಸಲ ನಾನು ನಿಮಗೆ ಹೇಳ್ತಾನೆ ಇದ್ದೀನಿ, ಕವಿ ಪರಿಚಯ ತುಂಬ ಮಹತ್ವ ಇರ್ತಕ್ಕಂಥದ್ದು. ಹಾಗಾಗಿ ಕವಿ ಪರಿಚಯನ ನೀವು ಮನನ ಮಾಡ್ಕೋಬೇಕು ಅಥವಾ ಕಂಠಪಾಠ ಮಾಡ್ಕೋಬೇಕು ಅಂತ ಹೇಳ್ತಾ ಬಂದಿದ್ದೀನಿ. ಹಾಗಾಗಿ 6 ಮಾರ್ಕ್ಸಿಗೆ ನಿಮ್ಮ ಪರೀಕ್ಷೆಗೆ ಇರುತ್ತದೆ. ಪದ್ಯದಿಂದ ಒಬ್ಬರು, ಗದ್ಯ ಭಾಗದಿಂದ ಒಬ್ಬರನ್ನ ಕೊಟ್ಟಿರ್ತಾರೆ. 6 ಮಾರ್ಕ್ಸಿಗೆ ಕವಿ ಪರಿಚಯ ಇರೋದ್ರಿಂದ ಕವಿ ಪರಿಚಯನ ಮೊದಲು ನಾವು ನೋಡ್ಬಿಡೋಣ. ಹಾಗಾಗಿ ಅಟ್ಟ ಹತ್ತ ಬೇಡ ಅಂದರೆ ಏನು ಅಂದರೆ, ಅಟ್ಟ ಅಂದರೆ ಎತ್ತರವಾದಂಥ ಒಂದು ಸ್ಥಳ ಅಥವಾ ಪ್ಲೇಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಈ ಸ್ಥಳ ಅಥವಾ ಬೆಟ್ಟ ಎತ್ತರವಾದಂಥ ಒಂದು ಸ್ಥಳವನ್ನು ಹತ್ತಬೇಡ ಅಂಥೇಳಿ ಇಲ್ಲಿ ಒಬ್ಬ ಅಜ್ಜ ತನ್ನ ಮೊಮ್ಮಗನಿಗೆ ಹೇಳ್ತಾ ಇದ್ದಾನೆ. ಅಜ್ಜ ಮತ್ತು ಮೊಮ್ಮಗನ ಮಗ ಅಥವಾ ಮೊಮ್ಮಗ ಅನ್ನೋ ಒಂದು ಸಂಭಾಷಣೆಯನ್ನು ಇಲ್ಲಿ ನಿಮಗೆ ಪದ್ಯಭಾಗದಲ್ಲಿ ಕೊಟ್ಟಾರ. ಈ ಮಗ ಅಂತ ಕೊಟ್ಟಿದ್ದಾರೆ. ಮಗ ಅಂತಂದರೆ ಮೊಮ್ಮಗ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಅಟ್ಟ ಹತ್ತ ಬೇಡ ಅನ್ನುವಂಥ ಒಂದು ಪದ್ಯವನ್ನು ಬರೆದಂಥವ್ರು ಯಾರು ಅಂತೇಳಿ ಡಾಕ್ಟರ್ ಎಲ್ ಹನುಮಂತಯ್ಯ ಅಂಥೇಳಿ. ಎಲ್ ಹನುಮಂತಯ್ಯರ ಪರಿಚಯ ನೋಡೋಣ ಮೊದಲು. ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರಿ ಗ್ರಾಮದಲ್ಲಿ 1958ರಲ್ಲಿ ಜನಿಸ್ತಾರ ಅಂಥೇಳಿ. ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಅನ್ನುವಂಥ ಗ್ರಾಮದಲ್ಲಿ ಇವರು ಏನು ಮಾಡ್ತಾರೆ, 1958ರಲ್ಲಿ ಜನಿಸ್ತಾರ. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ ಅಂಥೇಳಿ. ಇವರು ಬಂಡಾಯ ಸಾಹಿತ್ಯ ಅಂತ ಬರುತ್ತೆ. ಮೊದಲು ಬರ್ತಕ್ಕಂಥದ್ದು ಯಾವುದು, ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ಬಂಡಾಯ ಮತ್ತು ದಲಿತ ಸಾಹಿತ್ಯ ಅಂತ ಬರುತ್ತೆ. ಕೊನೆಯದಾಗಿ ಸಾಹಿತ್ಯದ ಘಟ್ಟಗಳು. ಈ ಬಂಡಾಯ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕವಿ ಯಾರು ಅಂತ ಹೇಳಿದ್ರೆ ಎಲ್ ಹನುಮಂತಯ್ಯ ಅಂಥೇಳಿ. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಶ್ರೀಯುತರು ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷಾರವೇ ಮುಂತಾದ ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ ಅಂಥೇಳಿ. ಕವನ ಸಂಕಲನ ಅಂದ್ರೇನು, ಕವನಗಳನ್ನು ಸಂಗ್ರಹ ಮಾಡಿದಂತಹ ಪುಸ್ತಕಕ್ಕೆ ನಾವೇನು ಕವನ ಸಂಕಲನ ಅಂದರೆ ಕೂಡಿಸೋದು, ಸಂಕಲನ ಅಂತ ಕರಿತೀವಿ. ಯಾವ್ಯಾವ ಕವನ ಸಂಕಲನ ಇವರು ಬರ್ತಾರೆ ಅನ್ನೋದಾದರೆ, 1ನೇದು ಕವನ ಸಂಕಲನ ಯಾವುದು ಅಂತ ಹೇಳಿದ್ರೆ ಕಪ್ಪು ಕಣ್ಣಿನ ಹುಡುಗಿ, 2ನೇದು ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷಾರವೇ ಮುಂತಾದ ಕವನ ಸಂಕಲನ ಇವರು ಏನು ಮಾಡಿದ್ದಾರೆ, ಬರೆದಿದ್ದಾರೆ. ಹಾಗೆ ಅಂಬೇಡ್ಕರ್, ದಲಿತ ಲೋಕದ ಒಳಗೆ, ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನ ಇವರು ಏನು ಮಾಡಿದ್ದಾರೆ, ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಏನಾಗಿದ್ದಾವೆ, ಸಂದಿವೆ ಅಂಥೇಳಿ. ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ ಅನ್ನುವಂಥದ್ದು. ಶ್ರೀಯುತರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅಟ್ಟ ಹತ್ತ ಬೇಡ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋಂಥೇಳಿ. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಮೊದಲನೇ ಪ್ರಶಸ್ತಿ ಯಾವುದು ಅಂತ ಹೇಳಿದರೆ ಅಂಬೇಡ್ಕರ್ ಪ್ರಶಸ್ತಿ ಇರ್ಬೋದು, ಅತ್ತಿಮಬ್ಬೆ ಇರ್ಬೋದು, ರಾಜ್ಯ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಏನು ಮಾಡಿದ್ದಾರೆ, ಪಡ್ಕೊಂಡಿದ್ದಾರೆ ಅಂಥೇಳಿ. ಹಾಗಾಗಿ ಇವರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದರು ಅನ್ನುವಂಥದ್ದು. ಇಷ್ಟು ಇವರ ಪರಿಚಯ. ವಿದ್ಯಾರ್ಥಿಗಳಿಗೆ 3 ಮಾರ್ಕ್ಸ್ ಇರೋದ್ರಿಂದ ನೀವು ಕವಿ ಪರಿಚಯನ ಓದ್ಕೋರಿ ಅಂತ ಹೇಳ್ತಾ ನಾನು ಇನ್ನು ಪದ್ಯ ಭಾಗಕ್ಕೆ ಹೋಗ್ತೀನಿ. ಈ ಅಟ್ಟ ಹತ್ತ ಬೇಡ ಅಂದರೆ ಏನು, ಯಾಕೆ ಅಜ್ಜ ಅಟ್ಟ ಹತ್ತಬೇಡ ಅಂತ ಹೇಳಿ ತನ್ನ ಮೊಮ್ಮಗನಿಗೆ ಹೇಳ್ತಾ ಇದ್ದಾನೆ ಅಂತಂದರೆ ಇದಕ್ಕೊಂದು ಒಳ ಅರ್ಥ ಇದೆ ಅನ್ನುವಂಥದ್ದು. ಏನಂದರೆ, ಈ ಅಟ್ಟ ಹತ್ತದವನು ಬೆಟ್ಟ ಹತ್ತಕ್ಕೆ ಆಗಂಗಿಲ್ಲ ಅನ್ನುವಂಥದ್ದು ಒಂದು ಜನರ ಮನೋಭಾವನೆ. ಅಟ್ಟ ಹತ್ತಕ್ಕೆ ಬರೋಂಗಿಲ್ಲ ಅವಂಗ, ಇನ್ನು ಬೆಟ್ಟ ಹತ್ತಾನೇನೋ ಅಂದರೆ ಸಣ್ಣದಿಂದ ದೊಡ್ಡಕ್ಕೆ ಹೋಗೋದು. ಈ ಸಣ್ಣ ಮಹಡಿ ಹತ್ತೋದು ಅಥವಾ ಅಟ್ಟ ಹತ್ತೋದು ಅಥವಾ ಮಾಳಿಗೆಯನ್ನು ಹತ್ತೋದು, ಇವೆಲ್ಲ ಮಾಡಿದಾಗ ಬೆಟ್ಟ ಹತ್ತಲಿಕ್ಕೆ ತುಂಬ ಸುಲಭ ಆಗುತ್ತೆ. ಆದ್ದರಿಂದ ಅಟ್ಟ ಹತ್ತದವನು ಬೆಟ್ಟ ಹತ್ತಕ್ಕೆ ಆಗಂಗಿಲ್ಲ ಅನ್ನುವಂಥ ಮನೋಭಾವನೆಯನ್ನು ಈ ಮೊಮ್ಮಗ ಅಥವಾ ಮಗ ಅನ್ನುವಂಥದ್ದು ಚೇಂಜ್ ಮಾಡ್ತಾನೆ. ಹೆಂಗೆ ಅಜ್ಜನ ತಲೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಈ ಮೊಮ್ಮಗ ಏನು ಮಾಡ್ತಾನೆ, ಚೇಂಜ್ ಮಾಡ್ತಾನೆ ಅನ್ನೋಂಥದ್ದನ್ನು ಪದ್ಯದಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅನ್ನೋದಾದರೆ, ಮೊದಲನೇ ಪ್ಯಾರಾಗ್ರಾಫ್, ಅಜ್ಜ ಏನು ಹೇಳ್ತಾನೆ ಮೊಮ್ಮಗನಿಗೆ ಅಥವಾ ಮಗನಿಗೆ ಏನು ಹೇಳ್ತಾನೆ. ಇಲ್ಲಿ ಮೊಮ್ಮಗ ಅಂತ ಕೊಡಬೇಕಾಗಿತ್ತು, ಮಗ ಅಂತ ಕೊಟ್ಟಿದ್ದಾರೆ. ಇರಲಿ. ಈ ಮೊಮ್ಮಗ ಏನು ಮಾಡ್ತಾನೆ ಅಂತಂದರೆ, ಅಜ್ಜ ಅಟ್ಟ ಹತ್ತ ಬೇಡ ಮರಿ ಬೀಳಿಸಲೆಂದ ಜಾಳಾಗಿ ಕಟ್ಟಿರ್ತಾರೆ. ಅಜ್ಜ ಹೇಳ್ತಾನೆ, ಅಟ್ಟ ಹತ್ತಲಿಕ್ಕೆ ಹೋಗಬೇಡ, ಅದನ್ನು ಬೀಳಿಸ್ಲಿಕ್ಕೆಂದೆ ಅಂದ್ರೇನು, ಅದು ಶಾಶ್ವತ ಅಲ್ಲ. ಅಟ್ಟ
ಈಗ ಕೆಲವೊಂದು ವೇಸ್ಟ್ ಸಾಮಾನುಗಳನ್ನು ಇಟ್ಕೊಳ್ಲಿಕ್ಕೆ ಮಾಡಿರ್ತಾರೆ ಅಟ್ಟ. ಅಂತ ಅಟ್ಟ ಯಾಕೆ ಕಟ್ಟಿರ್ತಾರೆ ಅಂದರೆ ಮತ್ತೆ ಬೀಳಿಸ್ಬೇಕಂತ ಹೇಳಿ ಜಾಳಾಗಿ ಅಂತಂದ್ರೆ ಭಾಳ ಲಗಳ ಬಗಳ ಅಂತ ಕರಿತೀವಿ, ಅಥವಾ ಭಾಳ ಡೀಲಾಗಿ ಅಥವಾ ಬೀಳಿಸ್ಲಿಕ್ಕೆ ಸುಲಭ ಆಗಲಿ ಅಂತ ಹೇಳಿ ಕಟ್ಟಿರ್ತಾರೆ. ಅಟ್ಟ ಹತ್ತ ಬೇಡ ಮರಿ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಮಗ ಅಂತಾನ. ಏನಂತಾನ? ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ, ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ, ದೂರದ ಬೆಟ್ಟ ಎಷ್ಟೊಂದು ನುಣುಪು ನೋಡ್ರಿ. ಹಾಗಾದರೆ ನನಗೆ ಅಟ್ಟ ಹತ್ತಬೇಡ ಅನ್ಲಿಕ್ಕತ್ತಿಯಲ್ಲ, ನಾನು ಬೆಟ್ಟ ಹತ್ತೀನಿ ತಗೋ. ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ ನಾನು ಏನು ಮಾಡ್ತೀನಿ? ಬೆಟ್ಟ ಹತ್ತೀನಿ. ಕಲ್ಲು ಮುಳ್ಳುಗಳನ್ನು ನಾನು ಏನು ಮಾಡ್ತೀನಿ? ಹಾದು ಮುಂದೆ ಹೋಗ್ತೀನಿ, ದೂರದ ಬೆಟ್ಟ ಎಷ್ಟೊಂದು ನುಣುಪು ನೋಡ್ರಿ. ಎಲ್ಲರೂ ಹೇಳ್ತಾ ಇರ್ತಾರೆ ಅವ್ರ ಜೀವನ ಚೆನ್ನಾಗೈತಿ, ಇವ್ರ ಜೀವನ ಚೆನ್ನಾಗೈತಿ, ಆ ಪ್ಲೇಸ್ ಚೆನ್ನಾಗೈತಿ, ಈ ಪ್ಲೇಸ್ ಚೆನ್ನಾಗೈತಿ. ಅದು ನಾವೆಲ್ಲ ಅವರ ಜೀವನ ಹತ್ತಿರ ಹೋಗಿ ನೋಡಿರಂಗಿಲ್ಲ, ತುಂಬ ದೂರದಿಂದನೇ ನಾವು ನೋಡ್ತಾ ಇರ್ತೀವಿ ಅವ್ರು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾನೆ ನೋಡ್ರಿ. ಈಗ ನಾವು ಆಲ್ಮೋಸ್ಟ್ ನೀವು ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಮೋದಿಯವರ ಶ್ರೀಯುತರು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಪ್ರತಿಯೊಂದು ಫಂಕ್ಷನ್ಸ್ಗೂ ಡಿಫ್ರೆಂಟಾಗಿ ಡ್ರೆಸ್ ಹಾಕೋತಾರೆ ನೋಡು ಅಂತಿರ್ತೀವಿ ನಾವು. ಎಷ್ಟು ಚೆನ್ನಾಗಿರ್ಬೋದು ಅವ್ರ ಜೀವನ ಅಂತ. ಹೌದು, ಅವ್ರ ಹತ್ತಕ್ಕೆ ಹೋದ್ರೆ ಮಾತ್ರ ಅವ್ರ ಜೀವನ ನಮ್ಗೆ ಅರ್ಥ ಆಗುತ್ತೆ. ನಾವು ದೂರದ ಅಷ್ಟೇ ಅವ್ರ ಹೊರಗಡೆ ನೋಡಿ ನಾವು ಅವ್ರ ಜೀವನದ ಬಗ್ಗೆ ನಾವು ವಿಚಾರ ಮಾಡಿರ್ತೀವಿ. ಹಾಗಾಗಿ ಇಲ್ಲಿ ಏನಾಗಿದೆ, ದೂರದ ಬೆಟ್ಟ ನುಣ್ಣಗೆ ಅಂದರೆ ಒಂದು ಬೆಟ್ಟ ನುಣ್ಣಗೆ ದೂರಿಂದ ನೋಡಬೇಕಾದ್ರೆ ಭಾರಿ ಚೆನ್ನಾಗಿ ಕಾಣ್ತಿರ್ತೈತಿ. ನುಣ್ಣಗೆ ತುಂಬ ಹಸಿರಾಗಿ ಭಾರಿ ಚೆನ್ನಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ಅಂತಿರ್ತೀವಿ. ಆದರೆ ಅದು ಹತ್ತಿರ ಹೋದ ಮೇಲೆ ಅಲ್ಲಿ ಕಲ್ಲು ಮುಳ್ಳು ಅಥವಾ ಈ ಹುಳ ಉಪ್ಪಡಿಗಳು ಎಲ್ಲ ಇದಾವೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಮಗೆ. ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ, ಕಲ್ಲು ಮುಳ್ಳುಗಳನ್ನು ತುಳಿದು ನಾನು ಏನು ಮಾಡ್ತೀನಿ? ಮೇಲೆ ಹೋಗ್ತೀನಿ. ದೂರದ ಬೆಟ್ಟ ಎಷ್ಟೊಂದು ನುಣುಪು, ದೂರದ ಬೆಟ್ಟ ಎಷ್ಟು ನುಣುಪಾಗಿ ಕಾಣ್ತದ, ಎಷ್ಟು ಸುಂದರವಾಗಿ ಕಾಣ್ತದ, ಅಲ್ಲಿ ಹೋದ್ರೆ ಮಾತ್ರ ಕಲ್ಲು ಮುಳ್ಳುಗಳು ಅನ್ನುವಂಥ ರೀತಿಯಲ್ಲಿ ಮೊಮ್ಮಗ ಏನು ಮಾಡ್ತಾನೆ? ಅಜ್ಜನ್ಗೆ ಹೇಳ್ತಾನೆ. ಅಜ್ಜ ಮತ್ತೆ ರಿಪೀಟಾಗಿ ಏನು ಹೇಳ್ತಾನೆ? ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ನಕ್ಕಾರು ಮಂದಿ ಕನಕಂದ. ನೋಡ್ರಿ, ಅಟ್ಟ ಹತ್ತಲಿಕ್ಕೆ ಬರೋದಿಲ್ಲ ಅವನಿಗೆ. ಅಂಥವನು ಅಟ್ಟ ಹತ್ತದವನು ಬೆಟ್ಟ ಹತ್ತಾನ ಅಂಥೇಳಿ ನಕ್ಕಾರು ಮಂದಿ ನನಕಂದ. ಮಂದಿ ಅಂದರೆ ಜನ ಏನು ಮಾಡ್ತಾನೆ? ನನ್ನ ಮಗನೇ ನಗ್ತಾರೆ, ನಿಂಗೆ ಅಟ್ಟ ಹತ್ತಲಿಕ್ಕೆ ಬರೋದಿಲ್ಲ, ಅದು ಹೆಂಗೆ ನೀ ಬೆಟ್ಟ ಹತ್ತಿ ಅಂಥೇಳಿ ಜನ ಏನು ಮಾಡ್ತಾರೆ? ನಗ್ತಾರೆ ಅಂಥೇಳಿ ಅಜ್ಜ ತನ್ನ ಮೊಮ್ಮಗನಿಗೆ ಹೇಳ್ತಾನೆ. ಕೊನೆಯ ಪ್ಯಾರಾಗ್ರಾಫ್. ಮಗ: ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಅವನೊಂದು ಹಠ, ಯಾರ್ದು? ಮೊಮ್ಮಗಂದು. ಅಲ್ಲ, ಅಟ್ಟನ ಯಾಕೆ ಹತ್ತಬೇಕು? ನಾ ಅಟ್ಟ ಹತ್ತಲಾರ್ದ ಬೆಟ್ಟ ಹತ್ತೀನಲ್ಲ, ನಾ ತೋರಿಸ್ತೀನಲ್ಲ. ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ನಾ ಏನು ಮಾಡ್ತೀನಿ? ಈ ಅಟ್ಟ ಹತ್ತದವನು ಬೆಟ್ಟ ಹತ್ತನ ಅಂತ ಹೇಳಿ ನಾನು ತೋರಿಸ್ಬೇಕಾಗೈತಿ, ನಾ ಹತ್ತಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಟ್ಟ ಮನುಷ್ಯ ಕಟ್ಟಿರ್ತಾನೆ. ಅಟ್ಟ ಏನು ಮಾಡ್ತಾನೆ? ಜಾಳವಾಗಿ ಮನುಷ್ಯ ಏನು ಮಾಡ್ತಾರೆ? ಅಟ್ಟವನ್ನು ಕಟ್ಟಿರ್ತಾರೆ. ಆದರೆ ಬೆಟ್ಟ ಮಾತ್ರ ಮನುಷ್ಯನಿಂದ ನಿರ್ಮಿತವಾಗಿರೋಂಗಿಲ್ಲ. ಅಟ್ಟ ಮನುಷ್ಯನ ಕಟ್ಟಿರ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಾಗಿಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ. ನಾ ಅಟ್ಟ ಹತ್ತಲಾರ್ದ, ಅಟ್ಟ ನೋಡಲಾರ್ದ ನಾನು ಬೆಟ್ಟವನ್ನು ಹತ್ತುತ್ತೇನೆ, ಮೇಲೇರಿ ನಿಲ್ತೀನಿ. ಅವನೊಂದು ಛಲ ಮೊಮ್ಮಗಂದು. ಅಲ್ಲ, ಅಟ್ಟನ ಹತ್ತಲಾರ್ದು ಬೆಟ್ಟ ಹೆಂಗೆ ಹತ್ತೀಯೋ ಅಂತ ಅಜ್ಜ ಕೇಳಿದಾಗ ಅವ ಮೊಮ್ಮಗ ಏನು ಮಾಡ್ತಾನೆ? ನಾನು ಅಟ್ಟ ಹತ್ತಲಾರ್ದ ಬೆಟ್ಟವನ್ನು ಹತ್ತಿ ತೋರಿಸ್ತೀನಿ, ಅಲ್ಲೆಷ್ಟು ಕಲ್ಲು ಮುಳ್ಳು ಎಲ್ಲ ತುಳಿದು ನಾನು ಮೇಲೆ ಹೋಗ್ತೀನಿ, ಸಾಧಿಸ್ತೀನಿ ಅಂಥೇಳಿ ಕೊನೆಗೆ ಅವ್ರ ಅಜ್ಜನಿಗೆ ಮೊಮ್ಮಗ ಏನು ಮಾಡ್ತಾನೆ? ತಿಳಿಸ್ತಾನೆ. ಇಷ್ಟು ಪದ್ಯ ಭಾಳ ತುಂಬ ಸುಲಭವಾಗಿರ್ತಕ್ಕಂಥ ಪದ್ಯ. ಎಲ್ ಹನುಮಂತಯ್ಯ ಅವರು ಬರ್ತಿರೋದು. ಬೆಟ್ಟ ಹತ್ತಬೇಡ ಅನ್ನುವಂಥದ್ದನ್ನು ಅಜ್ಜ ಏನು ಮಾಡ್ತಾನೆ? ಮೊಮ್ಮಗ ಹೇಳ್ತಾ ಹೋಗ್ತಾನೆ. ಮೊಮ್ಮಗ ನಾನು ಹತ್ತೇ ತೀರ್ತೀನಿ, ಅಟ್ಟ ಹತ್ತಲಾರ್ದು ಬೆಟ್ಟವನ್ನು ಹತ್ತೀನಿ ಅಂಥೇಳಿ ಏನು ಮಾಡ್ತಾನೆ? ಮೊಮ್ಮಗ ಅಜ್ಜನಿಗೆ ಕೊನೆಗೆ ಒಂದು ಕನ್ಕ್ಲೂಸ್ ಕೊಡ್ತಾನೆ. ಆದ್ದರಿಂದ ಇಷ್ಟು ಪದ್ಯ ತುಂಬ ಸುಲಭವಾಗಿರ್ತಕ್ಕಂಥ ಪದ್ಯ. ಪ್ರೀತಿ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು ಅಂದರೆ ಈ ಪದ್ಯವನ್ನು ಓದಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಾನು PDF ಮೂಲಕ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಬಿಡ್ತೀನಿ. ಹಾಗೆ ನೀವು ನೋಟ್ಸನ್ನು ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.